ಹಲೋ ಎಲ್ರಿಗೂ ನಮಸ್ಕಾರ. ನಾನು ಗುರುಸ್ವಾಮಿ ಹೆಸರೂರ್ ಮಠ್. ಸುಮಾರು ಇನ್ಸ್ಟಾಗ್ರಾಮ್ ಟ್ರೆಂಡ್ ಆದಮೇಲೆ ನಾನು ಈ ಪುಸ್ತಕವನ್ನ ಓದಿದೆ. ಆ ಪುಸ್ತಕ ಯಾವುದು ಅಂದರೆ ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆ ಅವರು ಬರೆದಿರ್ತಕ್ಕಂಥ ಏಡಿ ಹೋಗು ಕಾರಣ ಅಂತ. ಇದೊಂದು ಪ್ರೇಮ ಕಾದಂಬರಿ. ಈ ಒಂದು ಕಥೆಯಲ್ಲಿ ಬರೋದು ಯಾರ್ಯಾರಪ್ಪ ಅಂತ ಅಂದರೆ ಹಿಮವಂತ, ಪ್ರಾರ್ಥನಾ, ದೇಬಶಿಶು ಬಂಡೋಪಾಧ್ಯಾಯ, ಉರ್ಮಿಳಾ, ಸುಜಯ್ ಮೇಲ್ನೋತ್ರ, ರಸೂಲ್ ಜಮದಾರ್, ಜಬೀನ್, ಹೀಗೆ ಸುಮಾರಷ್ಟು ಪಾತ್ರಗಳು ಬರ್ತಾ ಹೋಗ್ತವೆ. ಆದರೆ ಮುಖ್ಯ ಭೂಮಿಕೆಯಲ್ಲಿ ಬರೋದು ಅಂತಂದ್ರೆ ಹಿಮವಂತ, ಪ್ರಾರ್ಥನಾ, ದೇಬಶಿಶು ಬಂಡೋಪಾಧ್ಯಾಯ ಮತ್ತು ಉರ್ಮಿಳಾ ಆಗಿರ್ತಾರೆ. ಇನ್ನು ಉಳಿದರೆಲ್ಲ ಇವರ ಸುತ್ತಮುತ್ತ ಇವರನ್ನ ಉದ್ದೇಶಿಸಿ ಇವರ ಪಾತ್ರದಲ್ಲಿ ಬರುವಂಥವರಾಗಿರ್ತಾರೆ. ಈತ ಸ್ವಾಭಿಮಾನಿ, ತುಂಬ ಆಶಾವಾದಿ ವ್ಯಕ್ತಿತ್ವ ಹೊಂದಿರತಕ್ಕಂಥ ಹುಡುಗ ಹಿಮವಂತ. ಪ್ರೀತಿ ಎಂದರೆ ಮನಸ್ಸುಗಳ ಮಿಲನ. ಪ್ರೀತಿಗೆ ಮನಸ್ಸಿನ ಮಿಲನಕ್ಕೆ ಹಾಕಿರುವ ಗಡಿಯೇ ಮಹತ್ತರವಾದ ಗಡಿ ಅಂತ ನಂಬಿರ್ತಕ್ಕಂಥ ಹುಡುಗ ಹಿಮವಂತ. ಆ ಕಡೆ ತನ್ನ ಸ್ವಂತ ತಂದೆ ತನ್ನ ಅತ್ತಿಗೆಯೊಂದಿಗೆ ಇರುವ ಕ್ಷಣವನ್ನು ಜೀರ್ಣಿಸೋಕೆ ಆಗದೆ ಮನೆಯಿಂದ ಹೊರ ಬಂದಿರತಕ್ಕಂತಹ ಹುಡುಗಿ, ಸುಂದರವಾದ ಹುಡುಗಿ ಪ್ರಾರ್ಥನಾ. ಮತ್ತೊಂದು ಕಡೆ ತನ್ನ ಪಾಸ್ಟ್ ಲೈಫಲ್ಲಾಗಿರ್ತಕ್ಕಂತಹ ಮೋಸವನ್ನು ನೋಡಿ ಗಂಡಸರೆಂದರೆ ಕೀಳಿರಿಮೆಯನ್ನು ಹೊಂದಿರತಕ್ಕಂತಹ ಛಲವಂತೆ, ಹಾಗೆ ಮುಂದೊಂದು ದಿನ ತಾನೊಬ್ಬ ಪ್ರಾಸ್ಟಿಟ್ಯೂಟ್ ಆಗಿ ಮುಂದುವರಿಬೇಕು ಅನ್ನುವ ಒಂದು ಹುಚ್ಚು ಆಸೆಯನ್ನು ಹೊಂದಿರತಕ್ಕಂತಹ ಹುಡುಗಿ ಉರ್ಮಿಳಾ. ಇನ್ನೊಂದು ಕಡೆ ಸಾವಿರ ವಾಂಛೆಗಳಲ್ಲಿ ಮಿಂದಿರ್ತಕ್ಕಂತಹ ಸ್ಫುರದ್ರೂಪಿ, ತನ್ನ ಕೈ ಬೆರಳುಗಳಲ್ಲಿಯೇ ಎಂತಹ ಹುಡುಗಿಯನ್ನು ಕೂಡ ಪಳಗಿಸಬಲ್ಲಂತಹ ಸುಂದರ ದೇಬಶಿಶು ಬಂಡೋಪಾಧ್ಯಾಯ. ಆದರೆ ಈ ಕಥೆಯಲ್ಲಿ ನನಗೆ ತುಂಬ ಮುಖ್ಯ ಅನಿಸೋದು ಹಿಮವಂತನ ಒಂದು ದೃಷ್ಟಿಕೋನ. ಆತ ಪ್ರೀತಿಯನ್ನು ಕೇವಲ ಮನಸ್ಸುಗಳ ಮಿಲನ, ಪ್ರೀತಿಗೆ ಅದೇ ಮಹತ್ತರವಾದ ಗಡಿ ಅಂತ ನಂಬಿರ್ತಾನೆ. ಇಲ್ಲಿ ಪ್ರಾರ್ಥನೆಗೆ ಎರಡು ದೃಷ್ಟಿಕೋನ ಇರುತ್ತೆ. ದೇವಿನ ಭೇಟಿ ಆಗೋದಕ್ಕೂ ಮುಂಚೆ, ದೇವನ ಭೇಟಿ ಆದಮೇಲೆ. ಮುಂಚೆ ಆಕೆಗಿದ್ದ ಮನಸ್ಥಿತಿ ಏನಂದರೆ ದೇವರಿಗೆ ಯಾರಾದರೂ ಮೋಸ ಮಾಡಿದರುಂಟೆ ಅನ್ನೋದು. ತದನಂತರ ಆಕೆಯಲ್ಲಿ ಬದಲಾವಣೆ, ಆಕೆಯ ದೃಷ್ಟಿಕೋನ ಅದು ಹೇಗೆ ಬದಲಾಗುತ್ತೆ ಅನ್ನೋದೇ ಈ ಕಥೆಯ ಒಂದು ರೋಚಕ ಅಂತ ಹೇಳ್ಬೋದು. ದೇವರನ್ನು ಯಾರಾದರೂ ಪ್ರೀತಿಸಿದರುಂಟೆ, ದೇವರನ್ನು ಪೂಜಿಸಬಹುದೇ ಹೊರತು ಪ್ರೀತಿಸಲಾರದು ಅನ್ನುವ ದೃಷ್ಟಿಕೋನ. ಇಲ್ಲಿ ನಮಗೆ ಪ್ರಾರ್ಥನಾ ಆಗಿರ್ಬೋದು, ಹಿಮವಂತ ಆಗಿರ್ಬೋದು, ಇವರಿಬ್ಬರ ಒಂದು ದೃಷ್ಟಿಕೋನ ತುಂಬಾ ಮುಖ್ಯವಾಗಿರುತ್ತೆ. ಈ ಹಿಮವಂತ ಪ್ರಾರ್ಥನಾ ಅರ್ಥ ಮಾಡಿಕೊಳ್ಳೋದ್ರಲ್ಲಿ, ಪ್ರಾರ್ಥನಾಳ ಆಸೆಯನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಎಡವಿದ್ನ ಗೊತ್ತಿಲ್ಲ, ಅಥವಾ ಪ್ರಾರ್ಥನಾ ಸ್ವತಃ ಹಿಮವಂತನ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಎಡವಿದ್ಲ ಗೊತ್ತಿಲ್ಲ. ಪ್ರೀತಿಯಲ್ಲಿ ಕೇವಲ ಮನಸ್ಸುಗಳ ಮಿಲನ ಮುಖ್ಯವಾ ಅಥವಾ ದೇಹದ ವಾಂಛೆಗಳು ಕೂಡ ಮುಖ್ಯ ಆಗ್ತವಾ ಗೊತ್ತಿಲ್ಲ. ಪ್ರೀತಿಯ ಮತ್ತೊಂದು ಬರ್ಬರವಾದ ಮುಖ ದ್ವೇಷಕ್ಕೆ ಕಾರಣ ಆಗುತ್ತಾ ಗೊತ್ತಿಲ್ಲ. ಈ ಎಲ್ಲ ವಿಚಾರಗಳು ನಿಮಗೂ ಕೂಡ ಗೊತ್ತಾಗಬೇಕು. ಈ ಎಲ್ಲ ಪಾತ್ರಗಳ ಜೊತೆಗೆ ನೀವು ಕೂಡ ಪ್ರಯಾಣ ಮಾಡಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಪ್ರೇಮ ಕಾದಂಬರಿ ಹೇಳಿ ಹೋಗೋ ಕಾರಣನ ನೀವು ಕೂಡ ಓದಬೇಕು. ಸೊ ಥ್ಯಾಂಕ್ ಯು. ಇದು ಆಗಿತ್ತು ನನ್ನ ಈ ಪುಸ್ತಕದ ರಿವ್ಯೂ.